ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಾಯಂದ್ರಹಳ್ಳಿ ಕಲ್ಲು ಚಪ್ಪಡಿ ತೆರವಿಗೆ ಹೋದ 100ಕ್ಕೂ ಹೆಚ್ಚು ಮಂದಿ ಪೊಲೀಸ್ ವಾಪಸ್. ಕಳೆದ 15 ದಿನಗಳಿಂದ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯಂದ್ರಹಳ್ಳಿ ಗ್ರಾಮದಲ್ಲಿ ಎದ್ದಿರುವ ರಸ್ತೆ ವಿವಾದಕ್ಕೆ ಅಂತಿಮ ತೆರೆ ಎಳೆಯಲು ತಾಲೂಕು ಆಡಳಿತಕ್ಕೆ ಜಿಲ್ಲಾಧಿಕಾರಿಗಳು ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ತೆರಳಿದ ನೂರಾರು ಮಂದಿ ಪೊಲೀಸರು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಇದೇ ಡಿಸೆಂಬರ್ 2ರಂದು ಸರ್ವೆ ನಂಬರ್ 2ರ ಸರ್ಕಾರಿ ರಸ್ತೆಗೆ ಗ್ರಾಮದ ಒಂದು ಗುಂಪು ಕಲ್ಲು ಚಪ್ಪಡಿಗಳನ್ನಿಟ್ಟು ಸಾರ್ವಜನಿಕರಿಗೆ ತೊಂದರೆ ನೀಡಿರುವುದನ್ನು ತೆರವು ಮಾಡಲು ತಾಲೂಕು ಆಡಳಿತ ಈಗಾಗಲೇ 2 ಬಾರಿ ಸರ್ವೆ ಕಾರ್ಯ ನಡೆಸಿದ್ದಲ್ಲದೆ ಒತ್ತುವರಿದಾರರಿಗೆ ನೋಟಿಸ್ ಸಹ ನೀಡಿತ್ತು. ಸರ್ಕಾರಿ ಜಾಗದಲ್ಲಿ ಅದರಲ್ಲೂ ರಸ್ತೆಯಲ್ಲಿ ನೆಟ್ಟಿರುವ ಕಲ್ಲು ಚಪ್ಪಡಿಗಳನ್ನು ತೆರವು ಮಾಡುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಪತ್ರ ವ್ಯವಹಾರ ನಡೆಸಿದ ತಾಲೂಕು ಆಡಳಿತ ಡಿಸೆಂಬರ್ 16ರಂದು ತೆರವು ಮಾಡಲು ದಿನಾಂಕವನ್ನು ಸಹ ನಿಗದಿಪಡಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿಕೊಳ್ಳಲು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಅವರಿಗೆ ಪತ್ರ ವ್ಯವಹಾರವನ್ನು ಸಹ ನಡೆಸಿದ್ದರು. ಇಂದು ಬೆಳಗ್ಗೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಶ್ರೀನಿವಾಸರವರು, ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪ, ಗ್ರಾಮಾಂತರ ಠಾಣೆ ಎಎಸ್ಐ ಗಜೇಂದ್ರ ಸೇರಿದಂತೆ ಚಿಂತಾಮಣಿ ಉಪವಿಭಾಗದ 100ಕ್ಕೂ ಹೆಚ್ಚು ಮಂದಿ ಪೊಲೀಸರು, 2 DAR ಪೊಲೀಸ್ ತುಕಡಿಗಳನ್ನು ಮತ್ತು ಶಾಂತಿ ಕದಡಿದರೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಆಶೀರ್ವಾಯು ಸಿಡಿಸಲು ವಜ್ರವಾಹನವನ್ನು ಸಹ ಬಂದೋಬಸ್ತ್ಗೆ ನಿಯೋಜನೆ ಮಾಡಿದ್ದರು. ಕಲ್ಲು ಚಪ್ಪಡಿಗಳನ್ನು ತೆರವು ಮಾಡುವ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು 144ನೇ ವಿಧಿಯನ್ನು ಜಾರಿ ಮಾಡಲು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳಿಂದ ಅಪ್ಪಣೆಯನ್ನು ಸಹ ಪಡೆದುಕೊಂಡಿದ್ದರು. ಇಂದು ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ತೆರವಿಗೆ ಹೋಗುತ್ತಿದ್ದ ತಹಶೀಲ್ದಾರ್ ವಿಶ್ವನಾಥ್ರವರಿಗೆ ಕರೆ ಮಾಡಿದ ಜಿಲ್ಲಾಧಿಕಾರಿಗಳು ನಾಯಂದ್ರಹಳ್ಳಿ ವಿವಾದಿತ ಸರ್ವೆ ಜಮೀನು ಜಿಲ್ಲಾ ಭೂಮಾಪನ ಅಧಿಕಾರಿಗಳಿಂದ ಮತ್ತೊಮ್ಮೆ ಸರ್ವೆ ಮಾಡಿಸಿ ತೆರವು ಮಾಡುವಂತೆ ಸೂಚಿಸಿ ಇಂದು ತೆರವು ಮಾಡದಂತೆ ಹಾಗೂ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಪೊಲೀಸರನ್ನು ವಾಪಸ್ ಕರೆಸಿಕೊಳ್ಳುವಂತೆ ಸೂಚಿಸಿದರು. ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದಂತೆ ಗ್ರಾಮಕ್ಕೆ ತೆರಳುತ್ತಿದ್ದ ತಹಶೀಲ್ದಾರ್ ವಿಶ್ವನಾಥ್ರವರು ತಾಲೂಕು ಪಂಚಾಯತಿ ಇಒ ಮಂಜುನಾಥ್, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅರ್ಧ ದಾರಿಯಿಂದಲೇ ವಾಪಸ್ಸಾದರೆ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದ ಪೊಲೀಸರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ಸು ಬಂದಿದ್ದಾರೆ. ಸರ್ಕಾರಿ ರಸ್ತೆಯಲ್ಲಿ ಕಲ್ಲು ಚಪ್ಪಡಿಗಳನ್ನಿಟ್ಟು ಸಾರ್ವಜನಿಕರಿಗೆ ತೊಂದರೆ ಮಾಡಿ 15 ದಿನಗಳಾಗಿದೆ. ಚುನಾವಣಾ ನೆಪದಲ್ಲಿ ತೆರವು ಮಾಡಲು ಮುಂದಾಗದ ಅಧಿಕಾರಿಗಳು ಇಂದು ಯಾರದೋ ಒತ್ತಡಕ್ಕೆ ಮಣಿದು ತೆರವು ಮಾಡದೆ ವಾಪಸ್ ಬಂದಿದ್ದಾರೆ. ಕಳೆದ 15 ದಿನಗಳಿಂದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದು ಪೊಲೀಸ್ ಇಲಾಖೆಗೆ ಲಕ್ಷಾಂತರ ರು ಖರ್ಚಾಗುತ್ತಿದ್ದು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಇನ್ನಾದರೂ ಜಿಲ್ಲಾಡಳಿತ ಇತ್ತ ಗಮನ ಹರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.